ಅವರ ಧಾರ್ಮಿಕ ಸೇವೆ ಕೂಡ ಗುಡಿಯಲ್ಲಿ ಭಜನೆ ಮಾಡೋದು ಮಾತ್ರ ಅಲ್ಲ, ಆ ದೇವಸ್ಥಾನ ಮನೆಯಲ್ಲಿ ಹೋಗ್ತಕ್ಕಂಥದ್ದು ದೇವಸ್ಥಾನವಾಗಿ ಹೋರಾಟ ಮಾಡಿ ಉಳಿಸ್ಕೊಂಡಿದ್ದು ಕೂಡ ನಾಗಶೆಟ್ಟಿ ಧರ್ಮಪುರ ಅವರ ಒಂದು ಪಾತ್ರ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗುರುಸಿದ್ದಪ್ಪ ಅವರು ತಮ್ಮ ನುಡಿ ನಮ್ಮನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಮುಂದಿನ ನುಡಿ ನಮ್ಮನ್ನ ಶ್ರೀಯುತ ರಾಮಕೃಷ್ಣನ್ ಸಾಳೆ ಸರ್. ವೇದಿಕೆ ಮೇಲಿರುವ ಎಲ್ಲ ಸ್ವಾಮೀಜಿಗಳು ಮತ್ತು ಹಿರಿಯರಿಗೂ ವಂದನೆಗಳು. ಮತ್ತೆಲ್ಲ ಆತ್ಮೀಯ ಮಿತ್ರ ಗೆಳೆಯರ ಬಳಗದಿಂದ ಆಚರಿಸಿದೆ ಅಂತ ಈ ಒಂದು ಕಾರ್ಯಕ್ರಮ ಭಾಳ ಮೊದಲೇ ವಿಚಾರ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಬಹುಶಃ ಇದು ಸ್ವಲ್ಪ ಮುಂದೆ ಬಂದಿದೆ. ಕೂಡಲೇ ವೆರಿ ನೆಕ್ಸ್ಟ್ ಡೇ ಈ ಕಾರ್ಯಕ್ರಮ ಇಟ್ಕೋಬೇಕು ಅಂತ ವಿಚಾರ ಮಾಡಲಾಗಿತ್ತು. ಈಗ ಆ ವಿಷಯ ಬಿಟ್ಟು ನಾನು ಧರ್ಮಪುರ ಬಗ್ಗೆ ಎರಡು ಮಾತು ಹೇಳ್ತೀನಿ. ಅವ್ರು ಎಲ್ಲೇ ಸಿಗಲಿ, ಸಾಳೆಯವರೇ ಕೈವಾಡ ಒಂದು ಪೇಪರ್ ಕೈಯಾಗ ಹಿಡ್ಕೊಂಡು ಕರೆದು ಉಡುಪಿ ಹೋಟೆಲ್ ನಮ್ಮ ಬೈಟಾಗ ಗುರುಮೂರ್ತಿಯವರ ಹೋಟೆಲ್ನಾಗ ಗುರುಮೂರ್ತಿ ಹೇಳ್ತಿದ್ರು, ರಾಮಕೃಷ್ಣ ಸರ್ ಧರ್ಮಪುರ ಬರಲಿಲ್ಲ ಅಂದ್ರೆ ನಮ್ಮ ಹೋಟೆಲ್ದಾಗ ಖಾಲಿನೇ ಬರೋದು. ಏನಾರ ಮಾತಾಡ್ತಿರ್ತಾರೆ, ಒಳ್ಳೊಳ್ಳೆ ವಿಚಾರ ಹೇಳ್ತಿರ್ತಾರೆ, ಹೊಸ ನ್ಯೂಸ್ ಕೊಡ್ತಾರೆ. ಪತ್ರಿಕೆಯಲ್ಲಿ ಏನು ಪ್ರಿಂಟ್ ಆಗ್ತದೋ ಅದಕ್ಕಿಂತ ಹೆಚ್ಚಿನ ನ್ಯೂಸ್ ಅವರು ಪ್ರಸಾರ ಮಾಡ್ತಾಯಿದ್ರು. ಹೀಗಿರುವಂಥ ವ್ಯಕ್ತಿ ನಮಗೆ ಹೆಚ್ಚು ಹಿಡಿಸಿದ್ದು ಅಂದರೆ, ನಮ್ಮ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿರಲಿ, ವಿಶೇಷವಾಗಿ ಇಲ್ಲೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನನಗೆ ಕರೀತಾರೆ, ಜೋಡಿಸ್ಕೊತಾರೆ ಅಂತಲ್ಲಿ. ರಾಮಕೃಷ್ಣ ಅವ್ರಿಗೆ ಇವತ್ತಿನ ಕಾರ್ಯಕ್ರಮ ನೀವು ಅಷ್ಟಕ್ಕೆ ಇರ್ತೀರ ಅಲ್ಲಿ ಗುಡಿಯಾಗ, ನಾನು ಬರೋಯಿದ್ದೆ. ಆಯಿತು ಸರ್, ಹಿಂಗೆ ಸಮಯ ಇದೆ, ನಾನು ಸರ್ ಅಂತ ಮಾತಾಡ್ತಿದ್ದೆ ಅವ್ರಿಗೆ. ಆಯಿತು ಸರ್ ನೀವು ಬನ್ನಿ, ಮತ್ತು ಬೈಟ್ ಕೊಡ್ಬೇಕಲ್ಲ, ನನಗೆ ಬೈಟ್ ಕೊಡಬೇಕು ಅಂದರೆ ದೇವಸ್ಥಾನದ ಪದಾಧಿಕಾರಿಗಳಿದ್ದಾರೆ, ಅವ್ರ ಕಡೆ ಅವ್ರೇನು ಮಾಡ್ತಾರೆ ನೀವು ಹೇಳ್ರಿ, ನಿಮಗೆಲ್ಲ ಗೊತ್ತಿದ್ದಿಂದ ನೀವೆಲ್ಲ ಆರ್ಗನೈಸ್ ಮಾಡಿರಿ, ಮತ್ತು ನೀವು ಯಾಕೆ ಹೇಳಬಾರ್ದು ಅನ್ನೋಂಥ ವಿಷಯ ಅವ್ರು ಹೇಳಿ ನನಗೆ ಬೈಟ್ಗಳನ್ನು ಕೊಡಿಸೋದು ಅವ್ರ ಮೊದಲನೇ ಕೆಲಸ. ಈಗಲೂ ಪತ್ರಿಕೆಯವ್ರು ಯಾರು ಬಂದರೂ ರಾಮಕೃಷ್ಣ ಸರ್ ಬೈಟ್ ಕೊಡ್ತಾರೆ ಸಾಕು ಅನ್ನೋಂಥ ಒಂದು ವಿಷಯ ಬರ್ತಾ ಇದೆ. ಅದಕ್ಕಾಗಿ ಅವ್ರು ಯಾವಾಗಲೂ ನಮಗೇನು ಮಾಡ್ತಿದ್ರು ಅಂದರೆ, ಎಲ್ಲ ವಿಷಯಗಳನ್ನು ಪಬ್ಲಿಕ್ ಮಾಡಲಿಕ್ಕೆ ನಿಮ್ಮಂಥವ್ರು ಹೇಳಬೇಕ್ರಿ ಅಂಥೇಳಿ ಹೇಳಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಅವನು ಪ್ರಚಾರವನ್ನು ಮಾಡ್ತಾಯಿದ್ರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ. ಕೆಲವು ಪೋಸ್ಟರ್ಗಳ ಫೋಟೋ ತೊಗೋತಾಯಿದ್ರು, ಕೆಲವು ಗುಡಿಯಾಗ ಬಂದು ದೇವಸ್ಥಾನದ ಫೋಟೋ ತೊಗೋತಾಯಿದ್ರು. ರಾಮಕೃಷ್ಣ ಸರ್ ನೀವು ಇಲ್ಲಿ ನಿಂದ್ರಿ, ಇಲ್ಲಿ ನಿಂತು ನಾವು ಬೈಟ್ ಕೊಡ್ರಿ ಅಂತ ಹೀಗೆಲ್ಲ ಹೇಳಿ, ನಿಜವಾಗಿ ಹೇಳಬೇಕಂದ್ರೆ ಭಾಳ ಧಾರ್ಮಿಕ ವ್ಯಕ್ತಿ. ಎಲ್ಲೇ ಆಗಲಿ ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಬಂದು ನಿಂದ್ರೆ ಸರಿ ಇಲ್ಲಿ ಅಂತ. ಹೀಗೆ ಅವರ ಧಾರ್ಮಿಕ ವಿಚಾರಗಳಿಗೆ, ಧಾರ್ಮಿಕ ಮನೋಭಾವನೆಗೆ ಬೇರೆ ಯಾರೂ ಸಾಟಿ ಇಲ್ಲ. ಈಗೆಲ್ಲ ಪತ್ರಕರ್ತರು ಇದ್ದಾರೆ, ಇಲ್ಲಿನೂ ಪತ್ರಕರ್ತಿಗೆ ನೋಡ್ತೀವಿ. ಪತ್ರಕರ್ತರು ಬಂದು ನಮಗೆ ಬೈಟ್ ಕೊಡ್ರಿ ಅಂತ ಯಾರೂ ಕೇಳೋದು. ಇದು ನಿಜವಾಗಿ ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಪತ್ರಿಕೆಗಳಿವೆ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪತ್ರಿಕೆಗಳಿವೆ. ಸರ್ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ಒಂದು ಬೈಟ್ ಕೊಡ್ರಿ ಅಂತ ಯಾರೂ ಕೇಳೋದು. ಅಥವಾ ಹಿಂಗೇನೋ ಆಗಿದೆ, ನೀವೇನಾರ ಬೈಟ್ ಕೊಡ್ರಿ ಅಂತ ಯಾರು ಕೇಳೋದು. ಅವರಷ್ಟಕ್ಕೆ ಅವ್ರು ಏನು ಬರೀತಾರೋ ಏನು ಬಿಡ್ತಾರೋ ಅವರಷ್ಟೇ. ಒಂದೆರಡು ನ್ಯೂಸ್ ಇದ್ದರೆ ಜಿಲ್ಲಾಧಿಕಾರಿಗಳು ಹಿಂಗೆ ಮಾಡಿದರು, SP ಅವರು ಹಿಂಗೆ ಮಾಡಿದರು ಅಂತೇಳಿ. ಈಗ ವರದಿಗಾರರಲ್ಲಿನೂ ಅವರು ಭಾಳಷ್ಟು ವಿಷಯಗಳನ್ನು ಬೆಳಕಿಗೆ ತಂದಂಥವ್ರು ಇದ್ದಾರೆ. ಜನರಿಗೆ ಗೊತ್ತಾಗಬೇಕು ಅನ್ನೋದೇ ಅವ್ರ ಮೇನ್ ಉದ್ದೇಶ. ಯಾವ ವಿಷಯ ಗೊತ್ತಿಲ್ಲೋ ಅಥವಾ ಎಲ್ಲಿ ಮುಚ್ಚಿಡ್ತಾ ಇದ್ದಾರೋ ಅಂಥ ವಿಷಯಗಳನ್ನು ಹೊರಗೆ ತಂದು ಆ ವಿಷಯಗಳನ್ನು ಜನರೆದುರು ಪ್ರಸ್ತಾಪ ಮಾಡುವಂಥ ಒಂದು ಮುಂದಾಳತ್ವ ಇತ್ತು. ಮತ್ತು ನೇರ ನುಡಿ, ಕಟ 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 ಪೈಸಾ ಅಲ್ಲ, ಮತ್ತು ಕಟ 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 ನುಡಿ, ಏನಿದ್ರೂ ನೇರವಾಗಿ ಮಾತಾಡೋರು. ರಾಮಕೃಷ್ಣವ್ರಿಗೆ ನಾವು ಹಿಂಗೆ ಮಾತಾಡ್ಲಿಕ್ಕೆ ನೀವು ತಪ್ಪು ತಿಳ್ಕೊಬೇಡ್ರಿ, ನೀವೆಲ್ಲ ಹಿಂಗೆ ಮಾಡ್ಲಿಕ್ಕಿರಲ್ಲ, ಗುಡಿದು ಮಂದಿ ಬಂದವ್ರಿಗೆ ವ್ಯವಸ್ಥೆನೇ ಮಾಡಲ್ಲನ್ರಿ, ಅವ್ರಿಗೆ ನೋಡಲ್ಲೇ ಹೋಗಿರಿ, ಪ್ರಸಾದ ವ್ಯವಸ್ಥೆ ಇಡ್ಬೇಕ್ರಿ, ಇಂಥವೆಲ್ಲ ಸಜೆಷನ್ಸ್ ಕೊಡ್ತಾಯಿದ್ರು. ಹೀಗಾಗಿ ನಮ್ಮ ಧರ್ಮಸಭೆ 11 ದಿವಸಗಳ ಧರ್ಮಸಭೆ ಆಯಿತು. ಧರ್ಮಸಭೆ ಆದಾಗ ಪ್ರಸಾದ ವ್ಯವಸ್ಥೆ ಗುರುದ್ವಾರದಲ್ಲಿ ಮಾಡಲಾಗಿತ್ತು. ಗುರುದ್ವಾರ ಭಾಳ ದೂರ ಆಗಿರ್ತದೆ, ಅವ್ರು ಹೆಂಗೆ ಹೋಗ್ಬೇಕು?
ಪಾಪ ಅವ್ರು ಇಲ್ಲೆಲ್ಲ ಬಂದು ಪ್ರವಚನ ಕೇಳೋಕೆ ಬರ್ತಾರೆ, ಊಟಕ್ಕೆ ಗುರುದ್ವಾರಕ್ಕೆ ಹೋಗಿ ಬರ್ಲಿಕ್ಕೆ ಅವ್ರು 100 ರೂಪಾಯಿ ಬೇಕು. ನೀವು ಹೆಂಗೆ ಮಾಡ್ತೀರಿ ಹೇಳಿ, ಅವ್ರು ಹೆಂಗೆ ಬರ್ತಾರೆ? ಗರೀಬ್ ಮಂದಿ ಏನು ಕೇಳ್ಬೇಕಾಏನು, ಎಲ್ಲ ನೀವೇ ಕುಂತು ಮಾಡ್ತೀರಿ ಅಂತ ಹೀಗೆ ಅಂದು ವೆರಿ ನೆಕ್ಸ್ಟ್ ಡೇ ನಮ್ಗೆ ಅಲ್ಲೇ ಪ್ರಸಾದ ವ್ಯವಸ್ಥೆ ಮಾಡುವಂಥ ಒಂದು ಮನೋಭಾವನೆ ಅವ್ರು ತಂದುಕೊಟ್ಟು ಸಮಾಜದ ಒಳಿತಿಗಾಗಿ ಏನು ಬೇಕೋ ಅವುಗಳನ್ನು ಎಲ್ಲವೂ ಎಲ್ಲೆಲ್ಲಿ ಬಟನ್ ಒತ್ತಬೇಕೋ ಅಲ್ಲಲ್ಲಿ ಬಟನ್ ಒತ್ತಿ ಆ ಕೆಲಸಗಳನ್ನು ಮಾಡಿಸ್ಕೊಡ್ತಾ ಇದ್ದರು. ಅಂಥ ಒಂದು ಸಮಾಜ ಜೀವಿ ಅಂತ ಕರೆದರೂ ತಪ್ಪಾಗಲ್ಲ. ಸಮಾಜದ ಬಗ್ಗೆ ಕಳಕಳಿ ಇರುವಂಥದ್ದು, ಬಡಬಗ್ಗರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿನೇ ಆ ಪತ್ರಕರ್ತ. ನಮ್ಮ ಇವರು ಧರ್ಮಪುರೇ ಅಂತ ನಾನು ಕರೀತಿದ್ದೆ, ಬಹುಶಃ ಅದು ಧರ್ಮಪುರ ಇದೆ ಅಂತ ಅನಿಸ್ತದೆ. ನಾಗಶೆಟ್ಟಿ ಧರ್ಮಪುರಿ ಅವರು, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತಾ, ಮನೆಯವರೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ, ಅವ್ರನ್ನ ಕಳ್ಕೊಂಡ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನೆರಡು ಮಾತಿಗೆ ವಿದಾಯ ಹೇಳ್ತೇನೆ. ಧನ್ಯವಾದ.